ನಾವು ಭೂಮಿಯಲ್ಲಿ ತುಂಬ ವೇಗವಾಗಿ ಚಲಿಸುವ ವಾಹನ ಅಂದರೆ ಅದು ವಿಮಾನ. ಆದರೆ ಆ ವಿಮಾನವು ಬಾಹ್ಯಾಕಾಶಕ್ಕೆ ತಲುಪಿದರೆ ಆ ವೇಗವು ವ್ಯರ್ಥ ವೇಗವಾಗುತ್ತೆ. ಯಾಕೆ ಗೊತ್ತಾ? ವಿಮಾನವು ಪ್ರತಿ ಗಂಟೆಗೆ ಸರಿಸುಮಾರು 900 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಆ ವೇಗ ಭೂಮಿಯಲ್ಲಿ ಶರವೇಗ ಅನಿಸುತ್ತೆ. ಅದು ದೇಶಗಳನ್ನ, ಖಂಡಗಳನ್ನ, ಸಾಗರಗಳನ್ನ ದಾಟಿ ಹಾದು ಹೋಗುತ್ತೆ. ಮೇಲಿಂದ ನೋಡೋಕೆ ಭೂಮಿಯನ್ನ ಚಿಕ್ಕದಾಗಿ ಕೂಡ ಕಾಣಿಸುತ್ತೆ. ಆದರೆ ಆಕಾಶದಲ್ಲಿ ಆ ವೇಗ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಯಾಕೆ ಗೊತ್ತಾ? ಒಂದು ವೇಳೆ ಆ ವಿಮಾನವು ಭೂಮಿಯಿಂದ ಸೂರ್ಯನ ಕಡೆಗೆ ತಡೆಯಿಲ್ಲದೆ ಹಾರಿದರೂ ಕೂಡ ಸೂರ್ಯನ ಹತ್ತಿರ ಹೋಗೋಕೆ ಸುಮಾರು 19 ವರ್ಷ ಬೇಕು. ಪ್ರತಿದಿನ ಪ್ರಕಿರಣಗಳಿಂದ ನಮ್ಮನ್ನು ಸ್ಪರ್ಶಿಸುವ ಸೂರ್ಯನನ್ನೇ ತಲುಪಲು ಇಷ್ಟು ಸಮಯ ಬೇಕಾದರೆ ಮುಂದೆ ಸಾಗುತ್ತಾ ಶನಿ ಗ್ರಹವು ಅದೇ ಪ್ರಯಾಣ ಸುಮಾರು 174 ವರ್ಷ ತೆಗೆದುಕೊಳ್ಳುತ್ತದೆ. ಒಂದು ಜೀವಿತಾವಧಿಯಲ್ಲ, ಸುಮಾರು 3 ರಿಂದ 4 ಜೀವಿತಾವಧಿ ಕಾಲ ಬೇಕಾಗುತ್ತದೆ ಈ ಉಂಗುರಗಳಿಂದ ಕೂಡಿದ ಗ್ರಹ ತಲುಪಲು. ಅದಾದ ಮೇಲೆ ನಮಗೆ ಸಿಗುವ ಪ್ರಮಾಣವು ಊಹಿಸಲು ಸಾಧ್ಯವಿಲ್ಲ. ಸೂರ್ಯನ ನಂತರ ನಮಗೆ ಪಕ್ಕದಲ್ಲಿ ಸಿಗುವ ನಕ್ಷತ್ರವೆಂದರೆ ಪ್ರಾಕ್ಸಿಮಾ ಸೆಂಚುರಿ. ಅದನ್ನು ತಲುಪಲು ಅದೇ ವೇಗದಲ್ಲಿ ವಿಮಾನಕ್ಕೆ ಸುಮಾರು 50 ಲಕ್ಷ ವರ್ಷಗಳು ಬೇಕಾಗುತ್ತದೆ. ಆ ಸಮಯ ಬಂದಾಗ ಮಾನವ ಕುಲದ ಇತಿಹಾಸಗಳು ತುಂಬ ಚಿಕ್ಕದಾಗಿ ಕಾಣುತ್ತದೆ. ನಾವು ಏನೇನೂ ಕಟ್ಟಿದವೋ, ಪ್ರತಿ ಸಾಮ್ರಾಜ್ಯ, ಪ್ರತಿ ಆವಿಷ್ಕಾರ, ಎಲ್ಲ ಯುದ್ಧಗಳು, ಎಲ್ಲ ಕಥೆಗಳು, ಇವೆಲ್ಲ ಈ ಪ್ರಯಾಣಕ್ಕೆ ಹೋಲಿಸಿದರೆ ಕ್ಷಣಾರ್ಧಕ್ಕೆ ಸಮ. ಮುಂದಿನ ಭಾಗ ಕೇಳಿದರೆ ನಿಜವಾಗಲೂ ಎದೆ ಜಲ್ಲೆನ್ನುತ್ತೆ. ನಮಗೆ ಹತ್ತಿರವಿರುವ ಗ್ಯಾಲಾಕ್ಸಿ ಅದೆಂಥ ದೂರದಲ್ಲಿದೆ ಎಂದರೆ ಇದೇ ವೇಗದ ವಿಮಾನ ಅಲ್ಲಿಗೆ ತಲುಪಲು 2900 ಕೋಟಿ ವರ್ಷವೇ ಬೇಕು. ಅಬ್ಬಬ್ಬ! ಆ ಸಮಯದಲ್ಲಿ ನಮ್ಮ ಬ್ರಹ್ಮಾಂಡ ಹುಟ್ಟಿತ್ತೋ ಇಲ್ಲವೋ ಎಂದು ಊಹಿಸಲೂ ಸಾಧ್ಯವಿಲ್ಲ. ಈಗ ಯೋಚನೆ ಮಾಡಿ, ನಾವು ಭೂಮಿಯ ಮೇಲೆ ನೋಡುವಂತೆ ವೇಗವಾದ ವಾಹನ ಬಾಹ್ಯಾಕಾಶದ ಪ್ರಮಾಣದ ಮುಂದೆ ಸ್ತಬ್ಧವಾಗಿರುವ ಹಾಗೆ ಅನಿಸಲಿಲ್ವಾ? ಇದು ಅದೆಂಥ ಬೃಹದಾಕಾರದ ದೈತ್ಯ ಬ್ರಹ್ಮಾಂಡ ಇರಬೇಕು. ಸೂರ್ಯ ಸುಮಾರು 19 ವರ್ಷ ದೂರದಲ್ಲಿದ್ದಾನೆ. ಶನಿ ಗ್ರಹವು ಸುಮಾರು 174 ವರ್ಷ ದೂರದಲ್ಲಿದ್ದಾನೆ. ಹತ್ತಿರದ ನಕ್ಷತ್ರ 50 ಲಕ್ಷ ವರ್ಷ ದೂರದಲ್ಲಿ. ಹತ್ತಿರದ ಗ್ಯಾಲಾಕ್ಸಿ ಅತ್ಯಂತ ದೂರ, ಅಂದರೆ ಸಮಯವೇ ಅರ್ಥ ಕಳೆದುಕೊಳ್ಳುವಷ್ಟು ದೂರ. ಬ್ರಹ್ಮಾಂಡ ಬರೀ ದೂರವಲ್ಲ, ಅದು ಮನುಷ್ಯನು ಅರಿತುಕೊಳ್ಳಲಾಗದಷ್ಟು ಅಗಾಧವಾಗಿದೆ. ಅಷ್ಟು ದೊಡ್ಡದಾಗಿರುವ ಪ್ರಪಂಚ ನಿಮ್ಮನ್ನು ಆಕರ್ಷಣೆ ಮಾಡುತ್ತಾ, ಇಲ್ಲ ಭಯ ಬೀಳಿಸುತ್ತಾ? ನಮಸ್ತೆ.